ಮಾರ್ಕ್ ಮಾಡಿ ಇಟ್ಕೊಳ್ಳೋ ಅಂತ ಡೇಟು ಹತ್ರ ಬಂದಿದೆ. ಲಾಸ್ಟ್ ಇಯರ್ ಇದೇ ಮ್ಯಾಕ್ಸ್ ಸಿನಿಮಾವನ್ನ ಏನ್ ಕಾಂಬಿನೇಷನ್ ಅಲ್ಲಿ ಸುದೀಪ್ ಸರ್ ಹಾಗೆ ವಿಜಯ್ ಕಾರ್ತಿಕೇಯನ್ ಅವರ ಕಾಂಬಿನೇಷನ್ ಅಲ್ಲಿ ಮ್ಯಾಕ್ಸ್ ನ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದಂತವ್ರು ಈಗ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಎಸ್, ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದ್ರಲ್ಲೂ ಈ ಸಿನಿಮಾದಲ್ಲಿ ಸುದೀಪ್ ಸರ್ ಜೊತೆಗೆ ರಘು ರಾಮಕೊಪ್ಪ ಸರ್ ಆಕ್ಟ್ ಮಾಡಿದ್ದಾರೆ. ಅವ್ರು ಹೇಗ್ ಮಾಡಿದ್ರು, ಎಲ್ಲಾರ್ನು ನಗಿಸ್ತಾ ಇದ್ದಂತವ್ರು. ಈ ಸಿನಿಮಾದಲ್ಲಿ ಯಾವ ತರ ಕ್ಯಾರೆಕ್ಟರ್ ಇದೆ ಅಂತ ಕೇಳೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಸರ್ ಸೂಪರ್. ಮಾರ್ಕ್ ಸಿನಿಮಾ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋಂಥದ್ದು, ಯಾಕಂದ್ರೆ ಕಾಂಬಿನೇಷನ್ ಹಂಗಿದೆ. ಸೊ ಈ ಸಿನಿಮಾದಲ್ಲಿ, ಅದರಲ್ಲೂ ಬಿಗ್ ಸ್ಟಾರ್ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ, ಅವರ ಸಿನಿಮಾದಲ್ಲಿ ನೀವು ಕೂಡ ಒಂದು ಪಾತ್ರ ಮಾಡಿದ್ದೀರಾ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಈ ಸಂದರ್ಭಕ್ಕೆ ಈ ಸಿನಿಮಾದಲ್ಲಿ ನಾನು ಮಾಡಿದೀನ ಅಂತ ಅಂದ್ರೆ ಒಂಥರ ಕನ್ಸ್ ತರ ಇದೆ. ಇಷ್ಟು ದೊಡ್ಡ ಕ್ಯಾನ್ವಾಸ್ ಇರುವಂತಹ ಸಿನಿಮಾದಲ್ಲಿ ನಮ್ಮಂತವ್ರು ಸಾಧ್ಯ ಆಯ್ತಾ ಅಂತ ಅಂದ್ರೆ ಕರೆಕ್ಟ್. ಅದೃಷ್ಟ ಇದ್ದಾಗ ಅಥವಾ ಸಮಯ ಕೂಡ ಬಂದಾಗ ಎಲ್ಲ ಆಗತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ನನ್ನ ಜೀವನದಲ್ಲಿ. ನಾನು ಅನ್ಕೊಂಡಿರ್ಲಿಲ್ಲ ಸುದೀಪ್ ಸರ್ ಜೊತೆ ನಾನು ಇಷ್ಟು ಬೇಗ ಒಂದು ಸಿನಿಮಾದಲ್ಲಿ ಅಭಿನಯಿಸ್ತೀನಿ ಅಂತ. ತುಂಬಾ ಖುಷಿ ಇದೆ. ಅಷ್ಟು ದೊಡ್ಡ ದೈತ್ಯ ಪ್ರತಿಭೆ ಅಭಿನಯ ಚಕ್ರವರ್ತಿ ಜೊತೆ ನಾನು ಒಂದು ಪಾತ್ರ ಮಾಡಿದ್ದೀನಿ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಇದೆ. ಸರ್, ನೀವು ಎಲ್ಲಾ ಸಿನಿಮಾದಲ್ಲೂ ನಗಿಸ್ಕೊಂಡು ನಗ್ತಾ ಬಂದಿದ್ದಂತವ್ರು. ಈ ಸಿನಿಮಾ ನೋಡಿದ್ರೆ ಮಕ್ಕಳ ಕಳ್ಳ ಸಾಗಾಣಿಕೆ ಇರುವಂತಹ ಚಿತ್ರ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನಾಗಿರುತ್ತೆ? ನಗಿಸ್ತೀರಾ ಅಥವಾ ನಗ್ತೀರಾ? ಸೀರಿಯಸ್ ಆಗಿರ್ತೀರಾ? ಹೇಗೆ? ವೆರಿ ಸೀರಿಯಸ್. ಒಂಚೂರು ನಗಲ್ಲ. ಇಡೀ ಸಿನಿಮಾ ತುಂಬಾ ಸೀರಿಯಸ್ ಆಗಿ ಹೋಗಿದೆ. ನಾನು ಸೀರಿಯಸ್ ಆಗಿದ್ದೀನಿ. ನನಗಿಷ್ಟ ಅದು ಆ ತರ ಪಾತ್ರಗಳು. ಅಂದ್ರೆ ಕಾಮಿಡಿ ಮಾಡೋದು ಸುಲಭ ಆಗ್ಬಿಟ್ಟಿದೆ, ಮಾಡಿ 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 ಆ ಪಾತ್ರಗಳನ್ನ ಒಂದಷ್ಟು ಒಪ್ಕೊಂಡ್ಬಿಟ್ಟಿದೀನಿ. ಈ ತರದ ಪಾತ್ರಗಳಿಗೆ ಅವಕಾಶ ಸಿಕ್ಕಾಗ ಚೆನ್ನಾಗಿ ಬಳಸ್ಕೋಬೇಕು ಅನ್ನೋದೊಂದು ತಲೆಯಲ್ಲಿತ್ತು. ಅದಕ್ಕೆ ತಕ್ಕನಾಗಿ ಆ ಟೀಮ್ ಚೆನ್ನಾಗಿ ಸಪೋರ್ಟ್ ಮಾಡ್ತು. ವಿಜಯ್ ಕಾರ್ತಿಕೇಯ ಇರ್ಬೋದು, ಡೈರೆಕ್ಟರ್ ಸರ್, ಹಾಗೇನೆ ಮಂಜು ಮೌರ್ಯ ಅಂತ ಅಸೋಸಿಯೇಟ್ ಇದ್ದಾರೆ ಅವರು, ಆಮೇಲೆ ಶಂಕರ್ ಬಂಡೆ ಅಂತ, ಇವರೆಲ್ಲ ಸರ್ ನಿಮ್ದು ಮಾಮೂಲಿ ಎಕ್ಸ್ಪ್ರೆಷನ್ಸ್ ಬೇಡ, ಈ ಇವೆಲ್ಲ ಏನು ಇಲ್ಲ, ತುಂಬಾ ಸೆಟಲ್ಡ್ ಆಗಿ ನಾರ್ಮಲ್ ಆಗಿ, ₹1 ಬೇಡ ಸರ್, 4 ಅಣೆದು ಆಕ್ಟ್ ಮಾಡಿ ಅಂತ ಅಷ್ಟು ಚಿಕ್ಕದಾಗಿ ಮಾಡಿಸ್ಯಾರ. ಅಂದ್ರೆ ಆ ಪಾತ್ರ ಹಂಗೆ ಕೇಳ್ತಾ ಇದೆ ನಂದು. ಒಂದು ಯೋಗಿ ಅನ್ನೋ ಕ್ಯಾರೆಕ್ಟರ್, ಒಂದು SIT ಟೀಮ್ ಇರುತ್ತೆ. ಆ ಟೀಮ್ ಅಲ್ಲಿ ನಾನು ಒಬ್ಬ ಮೆಂಬರು. ನಮ್ಗೆ ಬೇರೆ ಬೇರೆ ಟಾಸ್ಕ್ ಕೊಟ್ಟಿರ್ತಾರೆ, ಅದನ್ ಮೂಲಕ ಹೋಗುತ್ತೆ. ಎಲ್ಲ ಒಂದ್ ಕಡೆ ಸುದೀಪ್ ಸರ್ನ ಮೀಟ್ ಮಾಡೋದಿದೆ, ಅದು ಬರುತ್ತೆ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಸೊ ಹಾಗೆ ಆ ಪಾತ್ರ ಅನ್ಕೊಂಡಿದೆ ಇರೋದು. ಅದನ್ನ ನನ್ನನ್ನು ಹೆಂಗ್ ಸೆಲೆಕ್ಟ್ ಮಾಡ್ಬಿಟ್ರು ಅನ್ನೋದು ನನಗೆ ಇವತ್ತು ಒಂದು ಸರ್ಪ್ರೈಸ್ ಇದೆ. ಅಂದ್ರೆ ಯಾವ ಆಂಗಲ್ ಅಲ್ಲಿ ನಾನು ಅಲ್ಲಿ ಸೆಟ್ ಆದೆ ಆ ಪಾತ್ರಕ್ಕೆ ಅಂತ ಯೋಚನೆ ಬರುತ್ತೆ. ಬಟ್ ಡೈರೆಕ್ಟರ್ ಎಲ್ಲ ಹೇಳುವಾಗ ತುಂಬಾ ಸೂಟ್ ಆಗಿದೆ ಸರ್, ಅದು ನೀವೇ ಬೇಕಿತ್ತು ಅಂತ ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ. ಸರ್, ಹಾಗಾದ್ರೆ ನಿಮ್ಗೆ ಒಂದು ಅನುಮಾನ, ಈ ಪಾತ್ರಕ್ಕೆ ನನ್ನನ್ನು ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ? ಆಡಿಷನ್ ಏನಾದ್ರು ಕೊಟ್ರ ಅಥವಾ ಹೇಗೆ? ನೀವು ಈ ಪಾತ್ರ ಬಂದ ತಕ್ಷಣ ನೀವು ಒಪ್ಕೊಂಡಿದ್ ಹೇಗೆ? ನನಗೆ ಈ ಪಾತ್ರ ಫಸ್ಟ್ ಫೋನ್ ಮಾಡಿ ಹೇಳಿದ್ದು ಮ್ಯಾನೇಜರ್ ಬಾಬಣ್ಣ ಅಂತಿದ್ದಾರೆ, ಹೊಂಬಾಳೆ ಅವರು. ಅವರಿಗೆಲ್ಲ ಸಿನಿಮಾಕ್ಕೂ ಮಾಡ್ತಾ ಇರ್ತಾರೆ. ತುಂಬಾ ಬಹಳ ಪ್ರಚಲಿತ ಇರುವಂತಹ ಒಬ್ರು ಮ್ಯಾನೇಜರ್, ಎಲ್ಲರಿಗೂ ಗೊತ್ತಿದೆ ಇಂಡಸ್ಟ್ರಿಯಲ್ಲಿ ಬಾಬಣ್ಣ ಅವ್ರ ಬಗ್ಗೆ. ಅವರಿಂದ ಫೋನ್ ಬಂತು ಅಂದ್ರೆ ಅದೇನೋ ಒಂದು ತೂಕ ಇದೆ ಅಂತ ಫೋನ್ ಮಾಡಿ, ಈ ತರದ್ದೊಂದು ಪಾತ್ರ ಇದೆ, ಟೀಮ್ ನಿಮ್ಮನ್ನು ಕೇಳ್ತಾ ಇದೆ, ಬಂದು ಮಾತಾಡ್ಬೋದಾ ಅಂದ್ರು. ಮಾತಾಡಿ ಅಲ್ಲಿ ಡೈರೆಕ್ಟರ್ ಸರ್ ಅವರು ಕತೆ ಎಲ್ಲ ಹೇಳಿದ್ರು, ಈ ತರ ಇದೆ ಅಂತೆಲ್ಲ. ಸರ್ ಹೇಗೆ ಇದು, ನಾನು ಸೂಟ್ ಆಗ್ತೀನಲ್ವಾ ಸರ್, ನೀವೇ ಬೇಕಿದಕ್ಕೆ ಅಂತ. ಅಂದ್ರೆ ಒಂದು ಟ್ವಿಸ್ಟ್ ಇದೆ ಕಥೆಯಲ್ಲಿ. ಆ ಟ್ವಿಸ್ಟ್ ನಾನು ಇಲ್ಲಿ ರಿವೀಲ್ ಏನ್ ಮಾಡಕ್ಕಾಗಲ್ಲ, ಬಟ್ ಆ ಟ್ವಿಸ್ಟ್ ಇರೋದ್ರಿಂದನೇ ನಾನು ಬೇಕಾಯ್ತು ಅಂತ ನನಗನ್ಸಿದ್ದು ಆ ಕತೆಗೆ. ಸೊ ಹಾಗಾಗಿ ಅದು ಒಂದೇನಾಗೋಯ್ತು ಆ ಸಂದರ್ಭಕ್ಕೆ. ಅವತ್ತು ನಾನು ಆ ಪಾತ್ರ ಬಂದಾಗ ಬೇರೆ ಬೇರೆ ಸಿನಿಮಾಗಳು ಡೇಟ್ಸ್ ಅದು ಇದಕ್ಕೆ ತುಂಬಾ 40 ದಿನದ್ದು ಡೇಟ್ಸ್ ಬೇಕಾಗಿತ್ತು. ಇವರು ತುಂಬಾ ಬ್ಲಾಕ್ ಮಾಡ್ಕೋತಾ ಇದ್ರು ಡೇಟ್ಸ್ನೆಲ್ಲ. ಸೊ ಅದು ಕೊಡೋದೊಂಚೂರು ಕಷ್ಟ ಆಯ್ತು. ಬಟ್ ಇದನ್ ಬಿಡಬಾರ್ದು ನಾನು ಅಂತ ಹೇಳಿ ಮಿಕ್ಕ ಸಿನಿಮಾಗಳವರ ಹತ್ರ ಎಲ್ಲ ಒಂದಷ್ಟು ಬೇಡ್ಕೊಂಡು, ದಯವಿಟ್ಟು ಇದೊಂದು ಅವಕಾಶ ಕೊಡಿ ನೀವು ಅಂತ ಹೇಳಿ ಆ ಡೇಟ್ಸ್ನೆಲ್ಲ ಹಿಂದೆ ಮುಂದೆ ಮಾಡ್ಕೊಂಡು ಈ ಸಿನಿಮಾಕ್ಕೆ ಹೇಗೋ ಡೇಟ್ ಮ್ಯಾನೇಜ್ ಮಾಡಿದ್ಮೇಲೆ ವರ್ತ್ ಅನ್ಸ್ತಾ ಇದೆ ಇವತ್ತು. ನಾನು ಮ್ಯಾನೇಜರ್ ಬಾಬಣ್ಣಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ಸುದೀಪ್ ಸಾರು ನಮ್ಮನ್ನು ಒಪ್ಕೊಂಡಿರೋದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಆ ಡೈರೆಕ್ಟರ್ ಟೀಮ್ ಇದೆಯಲ್ಲ, ಡೈರೆಕ್ಷನ್ ಟೀಮ್, ವಿಜಯ್ ಕಾರ್ತಿಕೇಯ ಸರ್ ಅವರಂತೂ ಅದ್ಭುತ ಒಬ್ಬ ನಿರ್ದೇಶಕ. ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಬೇರೆ ಬೇರೆ ಸಿನಿಮಾಗಳಲ್ಲಿ ಅವ್ರ ಡೈರೆಕ್ಷನ್ ನಾವು ನೋಡೋತಿದ್ದೀವಿ.
ಆ ಮಟ್ಟದ ಒಂದು ವ್ಯೂಸ್ ಇರುವಂತಹ ಒಂದು ಆ ಒಳ್ಳೆ ಕತೆ ಮಾಡ್ಕೊಂಡಂತ ನಿರ್ದೇಶಕರು ವಿಜಯ್ ಕಾರ್ತಿಕೇಯ. ಅವರು ಕೂಡ ನಮ್ಗೆ ಪ್ರತಿ ಹಂತದಲ್ಲೂ ಕೂಡ ಒಬ್ಬ ನಟನಾಗಿ ನನಗೆ ಏನೇನು ಸಪೋರ್ಟ್ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಆ ಕ್ಯಾರೆಕ್ಟರ್ನ ಹೇಗೆ ಎಸ್ಟಾಬ್ಲಿಷ್ ಮಾಡಬಹುದು ಅನ್ನೋದಕ್ಕೆ ಸಪೋರ್ಟ್ ಮಾಡ್ತಾ ಬಂದರು. ಸರ್ ನೀವ್ ಯಾವಾಗ್ಲೂ ನಗಿಸ್ತಿದ್ದಂತವ್ರು, ಇದ್ರಲ್ಲಿ ನೋಡಿದ್ರೆ ಸೀರಿಯಸ್ ಪಾತ್ರ. ಸೆಟ್ ಅಲ್ಲಿ ಹೇಗಿರ್ತಾ ಇದ್ರಿ ಸರ್ ನೀವು? ಸೆಟ್ಟಲ್ ಅದನ್ನೇ ನಾನು ಅನ್ಕೋತಾ ಇದ್ದೆ, ತುಂಬಾ ಒಂಥರ ಒಂಟಿಯಾಗಿರ್ತಾ ಇದ್ದೆ. ಅಂದ್ರೆ ಕೆರವನಲ್ಲಿ ಇದ್ದಾಗ ಕೋ ಆರ್ಟಿಸ್ಟ್ಗಳೆಲ್ಲ ಇರೋರು, ಅಲ್ಲಿ ತಮಾಷೆ ಅದು ಮಜಾ ಎಲ್ಲ ಇರೋದು, ಮಾತುಕತೆ ಎಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಒಬ್ಬನೇ ಕೂತ್ಕೊಂಡು ಆ ಪಾತ್ರದ ಮೂಡಲ್ಲೇ ಇರ್ತಾ ಇದ್ದೆ ನಾನು. ಯೂಶುವಲಿ ನಮ್ಗೆ ಮಾತೆತ್ತಿದ್ರೆ ನಗು ಬಂದ್ಬಿಡತ್ತೆ, ಮುಖ ಹೇಗಾಗತ್ತೆ, ಆ ಒಂದು ಎಕ್ಸ್ಪ್ರೆಷನ್ಸ್ ಬಂದ್ಬಿಡತ್ತೆ. ಆ ಸೀರಿಯಸ್ ಕ್ಯಾರಿಕೇಚರ್ಸ್ ಇದಾವಲ್ಲ, ಅಂದ್ರೆ ಆ ಮೂಡು ಅದನ್ನ ತಗೊಳ್ಳೋದು ಸ್ವಲ್ಪ ಕಷ್ಟ. ನಾನು ಅದನ್ನ ಒಬ್ಬನೇ ಇದ್ದಾಗ ಒಂದಷ್ಟು ತಲೆಯಲ್ಲಿ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಮೂಡಲ್ಲೇ ಇರ್ತಾ ಇದ್ದೆ, ಪಾತ್ರದಿಂದ ಹೊರಕ್ಕೆ ಬರ್ತಿರ್ಲಿಲ್ಲ, ನಗದೇ ಇಲ್ಲ, ಯಾರನ್ನ ನೋಡಿದ್ರು ನಗ್ತಿರ್ಲಿಲ್ಲ ನಾನು ಸೆಟ್ ಅಲ್ಲಿ. ನನಗೆ ಅದು ಕ್ಯಾರಿ ಆಗ್ಬೇಕು ಆ ಸೀರಿಯಸ್ನೆಸ್ ಅಂತ, ಹೀಗೆ ಇರ್ತಾ ಇದ್ದೆ. ಏನ್ ಮಾಡಿದ್ರು ನಗ್ತಾ ಇರ್ಲಿಲ್ಲ, ಅಷ್ಟು ಸೀರಿಯಸ್ ಆಗಿ ಆಕ್ಟ್ ಮಾಡಿದೀವಿ. ಹಾಗಾಗಿ ಆ ಪಾತ್ರ ಇನ್ನಷ್ಟು ಚೆನ್ನಾಗಿ ಡೆವಲಪ್ ಆಯ್ತೇನೋ, ಅವ್ರ ಸಪೋರ್ಟ್ ಕೂಡ ಇತ್ತು. ಎಷ್ಟು ಕಷ್ಟ ಸರ್ ಅದನ್ನ ಬ್ಯಾಲೆನ್ಸ್ ಮಾಡೋದು? ಮೇಡಮ್, ನಾನು ಯೂಶುವಲಿ ಕಮಿಡಿಯನ್ಸ್ಗೆ, ನಮ್ಮ ಥರ ಹಾಸ್ಯ ಪಾತ್ರಗಳನ್ನೇ ಮಾಡೋರಿಗೆ ಒಂದಷ್ಟು ಹುಬ್ಬು ಮೇಲಕ್ಕೆ ಹೋಗುವಂಥದ್ದು, ಹೀಗಾಗೋದು, ಕಣ್ಣಿಗಾಗೋದು, ಇದಾಗೋದು, ಇವೆಲ್ಲ ಸಹಜವಾಗಿ ಬಂದ್ಬಿಡತ್ತೆ. ಅದೇನು ಕಷ್ಟನೇ ಪಡೋದು ಬೇಡ. ನೀವೇ ಹಾಸ್ಯ ಪಾತ್ರ ಏನೋ ಒಂದು ಕೊಡಿ, ಏನೋ ಒಂದು ಕೋತಿ ಚೇಷ್ಟೆ ಮಾಡಿ ಅದನ್ನು ಗೆಲ್ಸ್ಬಿಡ್ತೀವಿ, ಹೆಂಗೋ ಆಗ್ಬಿಡತ್ತೆ. ಆದರೆ ಇಲ್ಲಿ ಅದರಿಂದ ಇನ್ನೊಂದು ಮುಖ ಇದು, ಇಲ್ಲಕ್ಕೆ ಒಗ್ಗೋಬೇಕು, ಇದ್ರೊಳಗಡೆ ಹೋಗ್ಬೇಕು, ಈ ಪಾತ್ರನ ಗಟ್ಟಿಯಾಗಿ ಹಿಡ್ಕೋಬೇಕಾಗತ್ತೆ. ಇದೊಂಚೂರು ಚಾಲೆಂಜಿಂಗ್ ಅನಿಸ್ತು. ಏನಿಲ್ಲ, ಮಾಡಬಹುದು, ಬಟ್ ಓನ್ಲಿ ಥಿಂಗ್ ಇಸ್ ಈ ಮುಖಭಾವ ನಾವು ಕನ್ನಡಿಯಲ್ಲಿ ಒಂಚೂರು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೀರಿಯಸ್ಸು ಇದು, ಅದು ಹೇಗಿರ್ಬೇಕು, ಎಷ್ಟು ನಗ್ಬೇಕು, ಬೇಡವಾ, ನಗದೇ ಬೇಡವಾ, ಹೀಗೇ ಇರ್ಬೇಕಾ, ಇದೆಲ್ಲ ಹೀಗೆ ಈ ಥರದ್ದೆಲ್ಲ ಒಂದಷ್ಟು ಎಕ್ಸ್ಪೆಕ್ಟ್, ಇವೆಲ್ಲ ಒಂಚೂರು ಕಷ್ಟ ಆಯ್ತು, ಬಟ್ ಮ್ಯಾನೇಜ್ ಮಾಡ್ಕೊಂಡು ಹೋದ್ವಿ. ಡೈರೆಕ್ಟ್ರು ಹೇಳೋರು, ಸರ್ ಇದೊಂಚೂರು ಜಾಸ್ತಿ ಆಯ್ತು, ಒಂಚೂರು ಕಡಿಮೆ ಮಾಡಿ, ಮತ್ತು ಕಡಿಮೆ ಮಾಡಿ. ಹೌದು, ಇಷ್ಟೇ, ಏನಿಲ್ಲ, ಹಿಂಗೆ ಎಷ್ಟರಲ್ಲೇ ಇರ್ಬೇಕಾಗಿತ್ತು, ಹಂಗೇ ಮಾಡ್ಕೊಂಡು ಹೋದ್ವಿ, ಚೆನ್ನಾಗಾಗಿದೆ. ಈ ಕೆಲವೊಂದ್ಸಲಿ ಹಾಸ್ಯ ಪಾತ್ರಗಳನ್ನೇ ಮಾಡ್ಕೊಂಡು ಹೋದಾಗ, ಈ ತರ ವಿಭಿನ್ನವಾದ ಪಾತ್ರಗಳು ಸಿಕ್ಕಿದಾಗ ಅದನ್ನ ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ. ಹಾಗಾದ್ರೆ ಹಾಸ್ಯ ಪಾತ್ರಗಳನ್ನ ಮಾಡ್ಕೊಂಡು ಹೋಗೋದಕ್ಕಿಂತ ಮಿಕ್ಸ್ ಪಾತ್ರಗಳು ಮಾಡ್ಕೊಂಡು ಹೋಗೋದು ಬೆಟರ್ ಅಂತನ? ನನಗೆ ಒಬ್ರು ಸೀನಿಯರ್ ಆಕ್ಟರ್ಸ್ ಅನಂತ್ನಾಗ್ ಸರ್ ಅಥವಾ ಮುಖ್ಯಮಂತ್ರಿ ಚಂದ್ರ ಸರ್ ಯಾರೋ ಒಬ್ರು ಮಾತಾಡಿದ್ದಾರೆ ಯಾವುದೋ ಇಂಟರ್ವ್ಯೂ ಅಲ್ಲಿ. ಅವ್ರು ಹೇಳ್ತಾರೆ, ಒಬ್ಬ ಹಾಸ್ಯ ಕಲಾವಿದನಿಗೆ ಯಾವ ಪಾತ್ರ ಬೇಕೋ ಅವ್ರು ಮಾಡುವಷ್ಟು ಕೆಪಾಸಿಟಿ ಇರತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಈಗ ಬಳಸ್ಕೊಂಡಾಗ ನೋಡಿ, ಇಲ್ಲಿ ಗೊತ್ತಾಗುತ್ತೆ, ಓಹ್ ನಾನು ಇದು ಮಾಡಬಲ್ಲೆ ಅಂತ ನನಗೆ ಅನ್ಸಿದೆ ಇವತ್ತು. ಇದ್ರ ಮೂಲಕ ಇದೇನಾದ್ರೂ ನನ್ನ ಪಾತ್ರ ನಿಲ್ತು ಚೆನ್ನಾಗ್ ಆಯ್ತು ಅಂದ್ರೆ ಖಂಡಿತ ನನಗೊಂದು ಬೇರೆ ಒಂದು ಇಮೇಜ್ ಸಿಗಕ್ ಶುರು ಆಗತ್ತೆ. ಓ, ಹೀಗ್ ಮಾಡ್ತಾನಲ್ವ ಇವನಿಗೆ ಇದನ್ನ ಬೆಳೆಸ್ಕೊಳ್ಳೋಣ, ಇನ್ಯಾವುದೋ ಒಂದು ಕತೆಗಳು ಉಟ್ಕೊಳತ್ತೆ, ಇನ್ನೊಂದು ಯಾವ್ದೋ ಸನ್ಮಾನದಲ್ಲ ಮಾತ್ರ ಮಾಡ್ತಾ ಹೋಗ್ತಾ. ಹಾಗಾಗಿ ಸಾಮರ್ಥ್ಯ ಇದೆ, ಬಳಸ್ಕೊಳ್ಳೋರು ಬೇಕು. ಇವನನ್ನ ಟ್ರೈ ಮಾಡೋಣ ಆಗತ್ತಲ್ವಾ, ಈ ಚಾನ್ಸ್ ಕೊಟ್ಟಿದ್ದಾರೆ ಇವರು, ಇಲ್ಲಿಂದ ಶುರು ಆಗ್ಬೋದು ಅಂತ ಒಂದು ಹೋಪ್ಸ್ ಇದೆ, ಖಂಡಿತ ಆಗತ್ತೆ. ಸುದೀಪ್ ಸರ್ನ ನಾವು ತೆರೆ ಮೇಲೆ ನೋಡಿದೀವಿ, ಅವ್ರನ್ನ ತೀರಾ ಹತ್ರದಲ್ಲಿ ನೋಡಿರೋದು ಕಡಿಮೆ ಜನ. ಈಗ ನೀವು ಶೂಟಿಂಗ್ ಸೆಟ್ ಅಲ್ಲಿ ಅವರ ಜೊತೆಗೇನೆ ಟ್ರಾವೆಲ್ ಮಾಡಿದವರು, ಹೇಗಿದ್ರು ಸರ್ ಸುದೀಪ್ ಸರ್? ಮೇಡಮ್, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಸುದೀಪ್ ಸರ್ನ ದೂರದಲ್ಲಿ ನೋಡಿದ್ವಿ, ಆದರೆ ನಾನು ಕಿರಿಕ್ಪಾಟಿ ರಿಲೀಸ್ ಆದಾಗ ಒಂದು ತಿಂಗಳಲ್ಲಿ ಅವ್ರ ಮನೆಗೆ ಕರ್ಸ್ಕೊಂಡಿದ್ರು ಇಡೀ ಟೀಮ್ನ. ಎಲ್ಲರೂ ಹೋಗಿದ್ವಿ ಸಕ್ಸಸ್ಗೆ. ಅವ್ರ ಮನೆಯಲ್ಲೇ ನಮ್ಮ ಸಿನಿಮಾನ ನೋಡಿ ನಂತರ ಫಸ್ಟ್ ಬಂದು ತಬ್ಕೊಂಡಿದ್ದೆ ನನ್ನನ್ನು. ಅವರು ಯಾರದು ಲೆಕ್ಚರರ್ ಪಾತ್ರ ಮಾಡೋ, ಹೂ ಇಸ್ ದಟ್ ಗೈ ಅಂತ. ನಾನೆಲ್ಲ ಸೈಡಲ್ಲಿ ಇದ್ದೆ, ಕುಳ್ಳಕ್ಕೆ ಹಿಂಗೆ ನಿಂತ್ಕೊಂಡು ಕಮ್ ಅಂತ ಹಿಂಗೆ ತಬ್ಕೊಂಡ್ರು. ಓಹ್ ಬಾ ದೇವ್ರೆ ಅಂತ. ಆ ಫೋಟೋ ಇನ್ನೂ ಇಟ್ಕೊಂಡು, ಅವ್ರ ಬರ್ಡೇಗೆ ಆ ಫೋಟೋ ಹಾಕ್ತೀನಿ ನಾನು ಎವ್ರಿ ಇಯರ್. ಆಮೇಲಿಂದ ಹೋಗಿರ್ಲಿಲ್ಲ, ಆಮೇಲೆ ಈ ಸೆಟ್ಟಲ್ಲೇ ಮೀಟ್ ಮಾಡಿದ್ದು. ದೂರದಲ್ಲಿ ನೋಡಿದೀವಿ ಅಷ್ಟೇ, ಬಟ್ ಇಷ್ಟು ಜೋವಿಯಲ್ಲು ಕ್ಲೋಸ್ ಆಗಿಬಿಟ್ರೆ ಇಷ್ಟು ಒಂಥರ ಆತ್ಮೀಯರಾಗ್ಬಿಡ್ತಾರೆ. ಅವರಿಗೆ ಈ ಭೇದ ಭಾವ ಇಲ್ಲ, ನೀವಿವರು, ಅವನು ಚಿಕ್ಕ ನಟ, ಇವನ್ ದೊಡ್ಡ ಸ್ಟಾರು, ಇವನದು, ಆ ಥರ ಎಲ್ಲೂ ಕಂಪ್ಯಾರಿಸನ್ನೇ ಇಲ್ಲ. ಎಲ್ಲರನ್ನೂ ಈಕ್ವಲಿ ಟ್ರೀಟ್ ಮಾಡ್ತಾ ಇದ್ರು. ಎಲ್ಲರಿಗೂ ಟೀ ಕಾಫಿ ಆಫರ್ ಮಾಡೋರು, ತಿಂಡಿ ಬೇಕೋ ಕೇಳೋರು, ಊಟದ ಜೊತೆ ಕರೆಯೋರು. ಅವ್ರು ಊಟ ಮಾಡೋವಾಗ ನಮ್ಮನ್ನು ಕರೆಯೋರು,
ಬನ್ನಿ ಒಟ್ಟಿಗೆ ಮಾಡೋಣ, ಒಟ್ಟಿಗೆ ಕೂತ್ಕೊಳ್ಳಿ ಅಂತ. ಆಮೇಲೆ ಹೆದರ್ಕೊಂಡು ನಾವು ನಿಂತ್ಕೊಳ್ಳೋದು ಅವ್ರು ಬಂದ ತಕ್ಷಣ, ಅದೆಲ್ಲ ಅದು ಮಾಮೂಲಿ ನಡೆಯೋದು. ಬಟ್ ಅವರು ಕೂತ್ಕೊಳ್ಳಿ ಯಾಕೆ ಕೂಲ್ ಅಂದ್ರೆ ಆ ಸೆಟ್ನ ವಾತಾವರಣನ ಅವರು ಯಾರಿಗೂ ಮುಜುಗರ ಆಗದೆ ರೀತಿ, ಒಬ್ಬ ಸ್ಟಾರ್ ಬಂದ ಅವಾಗ ಎಲ್ಲರೂ ಹಿಂಗಿರ್ಬೇಕು, ಸೀರಿಯಸ್ ಇರ್ಬೇಕು, ಇದೆಲ್ಲೂ ಅವರು ಬಿಹೇವೇ ಮಾಡಿಲ್ಲ ಇಡೀ ಸೆಟ್ಟಲ್ಲಿ. ನಿಮ್ಗೆ ಅದು ಜೊತೆ ಇರೋ ಆರ್ಟಿಸ್ಟ್ಗಳಿಗೆಲ್ಲ ಏನನ್ಸತ್ತೆ, ಹಬ್ಬ ಏನೋ ಆರಾಮಾಗಿದ್ದೀನಿ. ಇದು ಯಾರಾದ್ರೂ ಸ್ಟಾರ್ಗಳು ಸ್ವಲ್ಪ ಏನೋ ಒಂದು ಚುಚ್ಚಿ ಮಾತಾಡೋದಾಗ್ಲಿ ಅಥವಾ ಇನ್ನೇನೋ ಸಿಟ್ಟಲ್ಲಿ ಹೇಳೋದಾಗ್ಲಿ, ಅದು ಹಾಕ್ರಿ ಇದು ಹಾಕ್ರಿ ಅದು ಅಂದ್ರೆ ನಮಗೂ ಅಲ್ಲಿ ಭಯ ಶುರು ಆಗ್ಬಿಡತ್ತೆ. ನಾವಿನ್ನು ನೋಡಿರೋದು ಫಸ್ಟ್ ಟೈಮ್. ಬಟ್ ಅದು ಯಾವುದೇನು ಇಲ್ಲದೆ ರೀತಿಲಿ ಅವರು ನಡವಳಿಕೆ ಇತ್ತು. ಅದು ಎಲ್ಲರಿಗೂ ಗೊತ್ತಿದೆ, ಹತ್ರದಲ್ಲಿ ನೋಡಿದವ್ರಿಗೆ ಸುದೀಪ್ ಸರ್ ಇವತ್ತು ಎಂತಹ ವ್ಯಕ್ತಿ ಅಂತ. ಅದಕ್ಕೆ ಇಷ್ಟು ದೊಡ್ಡ ಹೆಸರು ಮಾಡಿರುವಂಥದ್ದು. ನಮ್ಗೆ ಅದೊಂದು ತುಂಬಾ ಬ್ಲೆಸ್ಡ್ ಅನ್ಕೋತೀನಿ ಈ ಸಂದರ್ಭದಲ್ಲಿ. ಎಲ್ಲೋ ನಾವೆಲ್ಲ ಯಾರೋ ಆಶೀರ್ವಾದದಿಂದ ಇಲ್ಲಿ ಬಂದಿದೀವಿ ಅಂತ. ಸರ್, ಇವಾಗ ಟ್ರೇಲರ್ ನೋಡಿದ್ರೆ ರಾತ್ರಿ ಶೂಟಿಂಗ್ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರಾತ್ರಿ ಶೂಟಿಂಗ್ ನೀವ್ ಎಷ್ಟು ದಿನ ಮಾಡಿದ್ರಿ? ನಾವು ಆಲ್ಮೋಸ್ಟ್ ನಾನು 40 ದಿನ ಇದ್ದಿದ್ದು, 25 ದಿನ ರಾತ್ರಿನೇ ಮಾಡಿದೀವಿ ಅನ್ಸುತ್ತೆ ಆಲ್ಮೋಸ್ಟ್. ಅಂದ್ರೆ ರಾತ್ರಿ ಅಂದ್ರೆ ಒಂದ್ 2 ಗಂಟೆ ತನಕ ಅಥವಾ 12 ಗಂಟೆ ತನಕ ಈ ತರದ್ದು ತುಂಬಾ ನಡೆದಿತ್ತು. ಸಾಯಂಕಾಲ 6 ಇಂದ ಈವ್ನಿಂಗ್ ನೈಟ್ 12 ತನಕ ಎಲ್ಲ ತುಂಬಾ ಕಾಲ್ ಶೀಟ್ ಅದೇ ತರ ಆಗಿದೆ. ನೈಟ್ ಎಕ್ಸ್ಪೀರಿಯನ್ಸ್ ಮಜಾ ನಿಮ್ಗೆ. ಪರ್ಫಾರ್ಮೆನ್ಸ್ ಮಾಡೋದಕ್ಕೂ ಖುಷಿ ಕೊಡುತ್ತೆ. ನಿದ್ದೆ ಒಂದು ಹೋಗೋದನ್ನೊಂದು ಬಿಟ್ರೆ, ಎಂಗೇಜ್ ಆಗಿದ್ರೆ ನಾವು ಸೆಟ್ ಅಲ್ಲಿ ಅಥವಾ ಆ ಕೋ ಸ್ಟಾರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದು ಮಾತುಕತೆಯಲ್ಲಿದ್ದು ಕಳ್ಕೊಂಡು ಹೋಗ್ಬಿಡತ್ತೆ ಟೈಮ್. ರಾತ್ರಿ ಶೂಟಿಂಗ್ ಎಲ್ಲ ಒಂದ್ ಕಡೆ ಕೆಲ್ಸನೂ ಚೆನ್ನಾಗಿ ತಗೊಳುತ್ತೆ, ಪರ್ಫಾರ್ಮೆನ್ಸ್ಗೂ ಒಳ್ಳೇದು. ಆಮೇಲೆ ಟೋಟಲ್ ಇಡೀ ಅವತ್ತಿನ ಏನು ಶೆಡ್ಯೂಲ್ ಹಾಕೊಂಡಿದ್ದಾರೆ ಅದಷ್ಟು ಮುಗಿಸೋದಕ್ಕೆ ಸಹಾಯ ಆಗತ್ತೆ ನೈಟ್ ಶೂಟ್. ಡೈಲಿ ಕೆಲಸ ಸ್ವಲ್ಪ ನಿಧಾನ ಆಗತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ಚೆನ್ನಾಗಾಯ್ತು. ಸರ್, ಇವಾಗ ಮ್ಯಾಕ್ಸ್ ನೋಡಿದೀವಿ ನಾವು, ಸೀಟ್ ಎಡ್ಜ್ನಲ್ಲಿ ಕೂರಿಸಿ 1 ನಿಮಿಷ ಆ ಕಡೆ ಈ ಕಡೆ ಮಾಡ್ದಂಗ್ ನೋಡ್ಸಿರೋಂತ ಸಿನಿಮಾ. ಸೊ ಈಗ ಮಾರ್ಕ್ ಬಗ್ಗೆನೂ ಅಷ್ಟೇ ನಿರೀಕ್ಷೆ ಇದೆ. ಸೊ ನೀವು ಅದ್ರಲ್ಲಿರೋ ಪಾತ್ರ ಆಗಿರೋದ್ರಿಂದ ಮಾರ್ಕ್ ಬಗ್ಗೆ ಏನ್ ಹೇಳ್ತೀರಾ ನೋಡುಗ್ರಿ? ನೀವು ಮ್ಯಾಕ್ಸ್ನ ಒಂದ್ ಮಟ್ಟಕ್ಕೆ ನೋಡಿದಿರಿ, ಇಷ್ಟಪಟ್ಟಿದ್ದೀರಿ, ಗೆಲ್ಸಿದಿರಿ. ಇದು 4 ಪಟ್ಟಷ್ಟಿದೆ. ಅಂದ್ರೆ ಅಷ್ಟು ದೊಡ್ಡದಾಗಿದೆ. ಒಂದು ಸಣ್ಣ ಕಾಂಪ್ರಮೈಸ್ ಕೂಡ ಆಗಿಲ್ಲ. ಇದು ಮುಗಿಸೋಣ ಸಾಕಪ್ಪ, 1 more ಕೇಳಿದ್ದಾರೆ. ಆ ಸೆಟ್ಟಿಂದ ಹಿಡ್ದು ಇರ್ಬೋದು, ಎಲ್ಲೂ ಕೂಡ ಯಾವ ವಿಚಾರದಲ್ಲೂ ಕೂಡ ಸತ್ಯಜ್ಯೋತಿ ಫಿಲಮ್ಸ್ ಅವರು ನಿಮಗೆ ಇಷ್ಟೇ ಸಾಕಪ್ಪ, ಬಡ್ಜೆಟ್ ಇಲ್ಲ ಅಥವಾ ಇನ್ನೊಂದು ಸಮಸ್ಯೆ ಯಾವುದು ಮಾಡಿಲ್ಲ. ನಿಮಗೆ ಅದು ದೊಡ್ಡದಾಗಿ ಕತೆ ಅದ್ಭುತವಾಗಿ ಇರೋದ್ರಿಂದ ಗಟ್ಟಿತನ ಇದೆ ಕಥೆಲಿ. ಆ ಕಥೆನೇ ನೋಡ್ಸ್ಕೊಂಡು ಹೋಗುತ್ತೆ. ಅದ್ರ ಜೊತೆಗೆ ಅದಕ್ಕೆ ಪೂರಕವಾದಂತಹ ಪಾತ್ರಗಳಿರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಸುದೀಪ್ ಸರ್ ಅವರ ಗೆಟಪ್ ಇರ್ಬೋದು, ಇದು ತುಂಬಾ ತೂಕ ಕೊಡ್ತಾ ಇದೆ ಸಿನಿಮಾಕ್ಕೆ. ಹಾಗಾಗಿ ನೀವು ಮ್ಯಾಕ್ಸ್ ಸೀಟ್ ಎಡ್ಜಲ್ಲಿ ನೋಡಿದ್ರೆ ಇದು ಇನ್ನೂ ಅಲ್ಲೇ ಕೂರ್ಸತ್ತೆ, ಅಲ್ಲಾಡಿಸಲ್ಲ. ಅಷ್ಟರ ಮಟ್ಟಿಗೆ ತೂಗಿಸ್ಕೊಂಡು ಹೋಗುತ್ತೆ ಸಿನಿಮಾ. ಖಂಡಿತ ನಾನು ಅನ್ಕೊಳ್ಳೋ ಹಾಗೆ ಸುದೀಪ್ ಸರ್ ಕೆರಿಯರ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಆಗತ್ತೆ ಇದು. ಅಂದ್ರೆ ಅಷ್ಟು ದೊಡ್ಡ ಹೆಸರು ಮಾಡತ್ತೆ ಅಂತ ನನಗನ್ಸತ್ತೆ. ನೋಡೋಣ, ಇನ್ನೆಲ್ಲ ಅಪೇಕ್ಷೆ ಬಿಟ್ಟಿದ್ದು. ಧನ್ಯವಾದ ಮೇಡಮ್. ಎಸ್, ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ರಘು ರಾಮನ್ ಕೊಪ್ಪ ಸರ್ ಕೂಡ ಈ ಸಿನಿಮಾದಿಂದ ಸಖತ್ ಎಂಜಾಯ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಇದಿಷ್ಟು ರಘು ರಾಮನ್ ಕೊಪ್ಪ ಸರ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.